ಮಾರ್ಕೆಟಲ್ಲಿ ಫ್ರೆಶ್ಶಾಗಿ ಒಳ್ಳೆ ಬಟಾಣಿ ಸಿಗ್ತಾ ಇದೆ. ಅದನ್ನು ಉಪಯೋಗಿಸಿ ಒಂದು ಸಿಂಪಲ್ಲಾಗಿ ಕಾಂಬೋ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಬಟಾಣಿ ರೈಸ್ ಬಾತು ಜೊತೆಗೆ ಬೇಬಿ ಪೊಟ್ಯಾಟೊ ಫ್ರೈ. ಇದನ್ನು ಲಂಚ್ ಬಾಕ್ಸ್ ಪ್ಯಾಕಿಂಗೇ ಮಾಡ್ಬೋದು. ವೀಕೆಂಡ್ ಸ್ಪೆಷಲಾಗಿ ಸಿಂಪಲ್ಲಾಗಿ ಏನು ಮಾಡಬೇಕು ಅಂದರೆ ಎಕ್ಸಲೆಂಟ್ ರೆಸಿಪಿ. ಇದನ್ನ ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಬೇಬಿ ಪೊಟ್ಯಾಟೊ ಫ್ರೈಗೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಾಣಲಿಗೆ ಹಾಕಿ, ಎಣ್ಣೆ ಬಿಸಿಯಾಗಿದೆ ಅಂದಾಗ ಇಲ್ಲಿ ಬೇಬಿ ಪೊಟ್ಯಾಟೊನ ಬೇಯಿಸಿರೋ ಅಂಥ ಬೇಬಿ ಪೊಟ್ಯಾಟೊನ ಸಿಪ್ಪೆ ತೆಗೆದುಬಿಟ್ಟು ಸೇರಿಸ್ತಾ ಇದ್ದೀನಿ. ಬೇಯಿಸಬೇಕಾದ್ರೆ ಉಪ್ಪು ಹಾಕಿ ಬೇಯಿಸಿದ್ದೆ. ಹೇಗೆ ಬೇಯಿಸಬೇಕು ಅಂದರೆ ಒಂದೇ ಒಂದು ವಿಸಲ್ ಆದರೆ ಸಾಕು. ಬೆಂದಿರಬೇಕು, ಆದರೆ ಸ್ವಲ್ಪ ಗಟ್ಟಿ ಇರಬೇಕು, ಆ ರೀತಿ ಬೇಯಿಸ್ಕೋಬೇಕು. ತುಂಬ ಸಾಫ್ಟಾಗಿ ಬೇಯಿಸಿದರೆ ಇದು ಎಣ್ಣೆ ಚೆನ್ನಾಗಿ ಕುಡಿದ್ಬಿಡುತ್ತೆ, ಅಷ್ಟು ರುಚಿಯಾಗಿ ಬರೋದಿಲ್ಲ, ಶೇಪ್ ಹಾಳಾಗ್ಬಿಡುತ್ತೆ. ಈ ಬೇಬಿ ಪೊಟ್ಯಾಟೊ ಆಗಲೇ ಬೆಂದಿರೋದ್ರಿಂದ ಇದನ್ನು ನಾವು ಎಣ್ಣೆಯಲ್ಲಿ ರೋಸ್ಟ್ ಮಾಡಬೇಕಾದ್ರೆ ಫ್ಲೇಮ್ನ ಮೀಡಿಯಮ್ ಟು ಹೈನಲ್ಲಿ ಇಟ್ಕೊಂಡು ಮೊದಲು ಈ ರೀತಿ ರೋಸ್ಟ್ ಮಾಡ್ಕೊಂಡು, ಯಾಕೆಂದರೆ ಚೆನ್ನಾಗಿ ಬೆಂದಿದೆ, ಈಗ ಮೇಲೆ ಮಾತ್ರ ಕ್ರಿಸ್ಪ್ ಮಾಡಬೇಕು. ಸ್ವಲ್ಪ ಸ್ಕಿನ್ನು ಬ್ರೌನ್ ಆಗಿದೆ ಅಂದಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇವಾಗ ನೋಡಿದ್ರೆ ಚೆನ್ನಾಗಿ ರೋಸ್ಟ್ ಆಗಿದೆ, ಎಲ್ಲ ಕಡೆನೂ ಕ್ರಿಸ್ಪಿ ಆಗಿದೆ, ಬ್ರೌನ್ ಆಗಿದೆ. ಆಗ ಬೇಬಿ ಪೊಟ್ಯಾಟೊನ ಸೈಡಿಗೆ ತೆಗೆದುಬಿಟ್ಟು ಉಳಿದಿರೋ ಅಂಥ ಎಣ್ಣೆಗೆ ನಾನಿಲ್ಲಿ ಸಾಸಿವೆ, ಜೀರಿಗೆ, ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡು ಅದಕ್ಕೆ ಮತ್ತೆ ಕರಿಬೇವಿನೆಲ್ಲ ಹಾಕ್ಕೊಂಡು ಸಿಂಪಲ್ಲಾಗಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಪುಡಿಗಳನ್ನ ಸೇರಿಸಬೇಕಾಗುತ್ತೆ. ಕೆಂಪು ಖಾರದ ಪುಡಿ, ಅರಿಶಿನ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲೆ, ಧನಿಯಾ ಪುಡಿ ಸ್ವಲ್ಪ ಸೇರಿಸಿದ್ದೀನಿ, ಒಂದು 3/4 ಟೀ ಸ್ಪೂನಷ್ಟು. ಅದನ್ನು ಹಾಕಿದ ತಕ್ಷಣವೇ ಹಿಂದೆಯೇ ನಾನು ಬೇಬಿ ಪೊಟ್ಯಾಟೊ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಆಗ ಬೇಬಿ ಪೊಟ್ಯಾಟೊ ಫ್ರೈ ಮಾಡಿದಾಗ ಏನಾಗುತ್ತೆ, ಕಪ್ಪುಗೆ ಬರುತ್ತೆ. ಹಾಗಾಗಿ ಪುಡಿ ಹಾಕಿದ ತಕ್ಷಣ ಬೇಬಿ ಪೊಟ್ಯಾಟೊನ ಹಾಕಿ ಲೋ ಫ್ಲೇಮಲ್ಲಿ ಒಂದು ಸಾರಿ ಮಿಕ್ಸ್ ಮಾಡಿ ಎಕ್ಸಲೆಂಟ್ ಆಗಿರೋಂಥ ಬೇಬಿ ಪೊಟ್ಯಾಟೊ ಫ್ರೈ ರೆಡಿ. ಇದು ಮೊಸರನ್ನಕ್ಕೆ, ವೆರೈಟಿ ರೈಸ್ಗೆ ಸೂಪರ್ ಆಗಿರುತ್ತೆ. ಈಗ ರುಚಿಯಾದಂಥ ಬೇಬಿ ಪೊಟ್ಯಾಟೊ ರೆಡಿ ಆಗಿದೆ. ನೆಕ್ಸ್ಟು ಈ ಕಾಂಬೋ ರೆಸಿಪಿನಲ್ಲಿ ಬಟಾಣಿ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಬಟಾಣಿ ರೈಸ್ ಮಾಡೋದಕ್ಕೆ ನಾನು ಇವತ್ತು ಅಗರೋ ಅವರ ಟೋಪನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ದಪ್ಪ ತಳದ ಪಾತ್ರನ ಉಪಯೋಗಿಸ್ಕೊಳ್ಳಿ. ಯಾವುದೇ ವೆರೈಟಿ ರೈಸ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಡೈರೆಕ್ಟಾಗೂ ಪಾತ್ರೆಯಲ್ಲೂ ಮಾಡ್ಬೋದು, ಇಲ್ಲಾಂದರೆ ಕುಕ್ಕರ್ನಲ್ಲೂ ಸಹ ಮಾಡ್ಬೋದು, ನಿಮ್ಮ ಇಷ್ಟ. ಇವತ್ತು ನಾನು ಡೈರೆಕ್ಟಾಗಿ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸಿದ್ದೀನಿ. ಅದಾದಮೇಲೆ ಅದಕ್ಕೆ ನಿಮ್ಮನೇಲಿ ಯಾವ ಗರಂ ಮಸಾಲೆಗಳು ಈ ಥರ ಸಿಗುತ್ತೆ ನೋಡಿ, ಉಂಡೆ ಮಸಾಲೆಗಳು, ಅದನ್ನೆಲ್ಲ ಸೇರಿಸ್ಕೊಳ್ಳಿ. ಜೀರಿಗೆ, ಚಕ್ಕೆ, ಲವಂಗ, ಕಲ್ಪಾಸಿ, ಸ್ಟಾರ್ ಹೂವು ಎಲ್ಲ ಹಾಕಿ, ಪಲಾವ್ ಎಲೆ ಎಲ್ಲ ಹಾಕಿ ಅದೆಲ್ಲ ರೋಸ್ಟ್ ಮಾಡಿಕೊಂಡು, ಜೊತೆಗೆ ಒಂದು 15ರಿಂದ 20 ಗೋಡಂಬಿ ಬೀಜನ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ 1 ಈರುಳ್ಳಿನ ಈ ರೀತಿ ತೆಳ್ಳಗೆ ಉದ್ದಗೆ ಕಟ್ ಮಾಡಿಕೊಂಡು ಅದನ್ನು ಸಹ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಟಾಣಿ ರೈಸ್ ಬಾತಿಗೆ ಜಾಸ್ತಿ ಬಟಾಣಿ ಇರಬೇಕು, ಬೇರೆಲ್ಲ ಪದಾರ್ಥಗಳು ಕಡಿಮೆ ಹಾಕಿದರೆ ತುಂಬಾ ರುಚಿಯಾಗಿ ಬರುತ್ತೆ. ಈಗ ಈರುಳ್ಳಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಅಂದಾಗ ನಾನಿವತ್ತು 2 ಕಪ್ಪಿನಷ್ಟು ಫ್ರೆಶ್ಶಾಗಿ ಎದ್ದಿರೋಂಥ ಬಟಾಣಿ ಕಾಳನ್ನು ಸಹ ಸೇರಿಸ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಈ ಬಟಾಣಿ ಕಾಳನ್ನೇ ಬಾಡಿಸ್ಬೇಕಾದ್ರೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇವಾಗಲೇ ಸೇರಿಸಿದ್ದೀನಿ. ಇಲ್ಲಿವರೆಗೆ ಬಾಡಿಸ್ಬೇಕು ಅಂದರೆ ಆ ಬಟಾಣಿ ಸಿಪ್ಪೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೆ ಬಾಡಿಸಿದ್ರೆ ಬಟಾಣಿನೂ ತುಂಬ ರುಚಿಯಾಗಿ ಬರುತ್ತೆ, ಹಾಗೆಯೇ ಬೇಗನೂ ಸಹ ಬೇಯುತ್ತೆ. ಈಗ ಬಟಾಣಿ ಕಾಳನ್ನು ಲೋ ಫ್ಲೇಮಲ್ಲಿ ಬಾಡಿಸ್ಕೊಂಡಿದ್ದೀನಿ. ಒಂದು 30 ಸೆಕೆಂಡ್ ಬಾಡಿಸ್ಕೊಂಡ್ರೆ ಸಾಕು, ಹಸಿ ಬಟಾಣಿ ಅಲ್ವಾ, ಬೇಗ ಬೆಂದ್ಬಿಡುತ್ತೆ. ಇದಕ್ಕೊಂದು ಸಿಂಪಲ್ ಆಗಿರೋಂಥ ಮಸಾಲೆ ರುಬ್ಕೊಳ್ಳೋಣ. ಅದಕ್ಕೆ ಈರುಳ್ಳಿ, 1 ಈರುಳ್ಳಿ, ಒಂದು 10ರಿಂದ 15 ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ. ನಾನಿವತ್ತು 2 ಹಸಿಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೈಸಾಗಿ ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟನ್ನು ಸಹ ಈ ಬಟಾಣಿಯೊಂದಿಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಹಸಿ ವಾಸನೆ ಹೋಗೋವರೆಗೆ ಹುರ್ಕೋಬೇಕಾಗುತ್ತೆ. ಅದಕ್ಕೆ 1 ನಿಮಿಷ ಲೋ ಫ್ಲೇಮಲ್ಲಿ ಹೊಡೆದುಬಿಟ್ರೆ ಕರೆಕ್ಟಾಗಿರುತ್ತೆ. ಈ ಮಸಾಲೆ ಹಾಕೋದ್ರಿಂದ ಒಂದು ಫ್ಲೇವರ್ ಬರುತ್ತೆ, ಹಾಗೆಯೇ ಕಲರು ಸಹ ಚೇಂಜ್ ಆಗೋದಿಲ್ಲ. ಇವಾಗ ಅದಕ್ಕೆ ಈ ಕಪ್ಪಿನಲ್ಲಿ 4 ಕಪ್ಪಿನಷ್ಟು ನೀರನ್ನ ಸೇರಿಸಿದ್ದೀನಿ. ಯಾಕೆ ಅಂದರೆ ಅದೇ ಕಪ್ಪಿನಲ್ಲಿ 2 ಕಪ್ಪಿನಷ್ಟು ರೈಸ್ನ ಸೇರಿಸೋದ್ರಿಂದ 1:2 ಮೆಜರ್ಮೆಂಟಲ್ಲಿ ಸೇರಿಸ್ತಾ ಇದ್ದೀನಿ. ಇವಾಗ ನೀರನ್ನೆಲ್ಲ ಹಾಕಿದ ಮೇಲೆ 4 ಕಪ್ಪಿನಷ್ಟು ನೀರನ್ನ ಹಾಕಿದ ಮೇಲೆ ಚೆನ್ನಾಗಿ ಕುದೀತಿದೆ ಅಂದಾಗ ಇದಕ್ಕೆ ನಾವು ನೆನೆಸಿರೋ ಅಂಥ ಅಕ್ಕಿನ ಸೇರಿಸಬೇಕಾಗುತ್ತೆ. ನಾನು ಮೆಜರ್ಮೆಂಟ್ ಕಪ್ಪಿನಲ್ಲಿ 2 ಕಪ್ಪಿನಷ್ಟು ಬಾಸ್ಮತಿ ಅಕ್ಕಿನ ನೀರಿನಲ್ಲಿ ನೆನೆಸಿಟ್ಟಿದ್ದೆ, 30 ನಿಮಿಷ ನೆನೆಸಿಟ್ಟಿದ್ದೆ. ಇವಾಗ 2 ಕಪ್ಪಿನಷ್ಟು ನೆನೆಸಿರೋಂಥ ಅಕ್ಕಿನ ಇಲ್ಲಿ ಸೇರಿಸ್ತಾ ಇದ್ದೀನಿ. 2 ಕಪ್ಪು ಅಕ್ಕಿ, 4 ಕಪ್ಪಿನಷ್ಟು ನೀರನ್ನ ಸೇರಿಸಿದ್ದೀನಿ. ಹಾಗೆಯೇ 2 ಕಪ್ಪಿನಷ್ಟು ಬಟಾಣಿನ ಸೇರಿಸಿದ್ದೀನಿ. ಎಷ್ಟು ಅಕ್ಕಿ ತೊಗೊಳ್ತೀರೋ ಅಷ್ಟೇ ಬಟಾಣಿ ಹಾಕಿ, ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು ಸ್ವಲ್ಪ ಗಂಜಿ ಥರ ಆಗಬೇಕು, ನೀರಿನ ಅಂಶ ಕಡಿಮೆ ಆಗಬೇಕು, ಅನ್ನ ಥರ ಕಾಣ್ತಿದೆ ಅಂದಾಗ ಫ್ಲೇಮ್ನ ಲೋನಲ್ಲಿ ಇಟ್ಬಿಟ್ಟು ಮುಚ್ಚಿಬಿಟ್ಟು ಒಂದು 7ರಿಂದ 8 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಈ ಬಟಾಣಿ ರೈಸ್ ಬಾತು ಸಿಂಪಲ್ಲಾಗಿ ರೆಡಿ ಆಗೋಯ್ತು. ಇವತ್ತು ಈ ಮಸಾಲೆಗೆ ನಾನು ಯಾವುದೇ ಸೊಪ್ಪನ್ನು ಸೇರಿಸಿಲ್ಲ, ಯಾಕೆಂದರೆ ಕಲರ್ ಚೇಂಜ್ ಆಗೋಗ್ಬಿಡುತ್ತೆ. ಇದು ಹೇಗೆ ಕಾಣಬೇಕು ಅಂದರೆ ಬಿಳಿ ಅನ್ನವಾಗಿ ಕಾಣಬೇಕು, ಜೊತೆಗೆ ಹಸಿರು ಬಟಾಣಿ ಕಾಣಿಸ್ಬೇಕು. ಆವಾಗಲೇ ಬಟಾಣಿ ರೈಸ್ ಬಾತು ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಅಕಸ್ಮಾತ್ ನೀವು ಮಸಾಲೆಯೊಂದಿಗೆ ಯಾವುದಾದ್ರು ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ರುಬ್ಬಿಟ್ರೆ ಈ ರೈಸ್ ಬಾತು ಹಸಿರಾಗಿ ಕಾಣುತ್ತೆ, ಜೊತೆಗೆ ಅಲ್ಲಿ ಬಟಾಣಿ ಹಾಕಿರೋದೇ ಕಾಣೋದಿಲ್ಲ, ಅದು ಸ್ಪೆಷಾಲಿಟಿನೇ ಇರೋದಿಲ್ಲ. ಈಗ ಕಾಂಟ್ರಾಸ್ಟ್ ಆಗಿ ಬಿಳಿ ಮತ್ತು ಹಸಿರು ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಅದು ವಿಭಿನ್ನವಾಗಿರುತ್ತೆ. ಫ್ಲೇವರು ಸಹ ಲೈಟಾಗಿ ಒಂದು ಸ್ವಲ್ಪ ಸಿಹಿಯಾಗಿ, ಸ್ವಲ್ಪ ಖಾರವಾಗಿ
ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾನಿವತ್ತು ಬೇಬಿ ಪೊಟೆಟೊ ಫ್ರೈ ಮಾಡಿದ್ದೀನಿ. ಕ್ರಿಸ್ಪಿಯಾಗಿ, ಖಾರವಾಗಿ, ಎಕ್ಸಲೆಂಟ್ ಆಗಿರುತ್ತೆ. ಒಳ್ಳೆ ಕಾಂಬಿನೇಷನ್ನು. ವೀಕೆಂಡಲ್ಲಿ ಏನು ಸಿಂಪಲ್ಲಾಗಿ ಮಾಡಬೇಕು, ರುಚಿಯಾಗಿರಬೇಕು ಅಂದರೆ ಈ ರೆಸಿಪಿನ ಟ್ರೈ ಮಾಡಿ. ನಿಮಗೆಲ್ಲ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇದನ್ನು ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.